ಇವತ್ತು ನಾನು ಗರಿ ಗರಿಯಾದ ಮಸಾಲ ವಡೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಬ್ಬರೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ. ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಹೇಳಿಕೊಡ್ತೀವಿ. ಮೊದಲಿಗೆ ನಾನಿಲ್ಲಿ ಬೇಳೆಕಾಳನ್ನು ತಗೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕೋಕ್ಕೆ ಬಿಡ್ತೀನಿ. ಅಟ್ಲೀಸ್ಟ್ ಒಂದು 3 to 4 ಅವರ್ ಆದರೂ ನೆನೆ ಹಾಕಲಿಕ್ಕೆ ಬಿಡಿ. ಇವಾಗ 4 ಅವರ್ ಆಗಿದೆ. ಬೇಳೆ ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ, ನೋಡ್ಬೋದು ಕಟ್ಟಾಗ್ತಾ ಇದೆ. ಈ ಥರ ಇಷ್ಟು ನೆಂದರೆ ಸಾಕಾಗುತ್ತೆ. ನಂತರ ಇವಾಗ ನಾನು ಇದನ್ನು ತಗೊಂಡು ನೀರನ್ನೆಲ್ಲ ಬಸಿದುಕೊಂಡು ಒಂದು ಮಿಕ್ಸಿಗೆ ಹಾಕೋತೀನಿ. ಇವಾಗ ಇದನ್ನು ಚೆನ್ನಾಗಿ ನೀರೆಲ್ಲ ತೆಗೆದು ಹಾಕ್ಕೊಂಡು ನಂತರ ಇದಕ್ಕೆ ಇವಾಗ ನಾನು ನೀರನ್ನು ಸ್ವಲ್ಪನೂ ಹಾಕ್ಕೊಳ್ಳಲ್ಲ, ಇದನ್ನು ಹಾಗೇ ಗ್ರೈಂಡ್ ಮಾಡ್ಕೋತೀನಿ. ಕೆಲವರು ಇದರ ಜೊತೆನೇ ಬೇರೆ ಕೂಡ ಐಟಮನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾರೆ. ನಾನಿಲ್ಲಿ ತುಂಬ ಐಟಮನ್ನು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಐಟಮಲ್ಲೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದ್ರ ಜೊತೆ ನಾನು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಬಡೆ ಶೇಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಳ್ಳುವಾಗ ಇದು ತರಿಯಾಗಿಯೇ ಇರಲಿ, ತುಂಬ ಪೇಸ್ಟ್ ಥರ ಮಾಡ್ಕೋಬೇಡಿ. ಇವಾಗ ಅದರಲ್ಲಿ ನಿಮಗೆ ತಿನ್ನುವಾಗ ಬೇಳೆ ಕೂಡ ಬಾಯಿಗೆ ಸಿಗಬೇಕು, ಆವಾಗ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಇವಾಗ ನೋಡ್ಬೋದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ಳಿಕ್ಕೇ ಹೋಗಬೇಡಿ, ಇದಕ್ಕೆ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆಗೆ ಹಾಕ್ಕೊಂಡ ನಂತರ ಇದಕ್ಕೆ ನಾನು ಕೆಲವು ಐಟಮನ್ನು ಆ್ಯಡ್ ಮಾಡ್ಕೋತೀನಿ. ಇವಾಗ ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆವಾಗಲೇ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಿಮಗೆ ಖಾರಕ್ಕೆ ಬೇಕಾಗಿ ನಾನಿಲ್ಲಿ ಸಣ್ಣದಾಗಿ ನಿಮಗೆ ಎಷ್ಟು ಖಾರ ಬೇಕು, ಮೆಣಸು ತುಂಬ ಖಾರ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕೆಂಪು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವರು ಚಿಲ್ಲಿ ಫ್ಲೇಕನ್ನು ಹಾಕ್ಕೊಳ್ತಾರೆ. ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಅಷ್ಟೇ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಆದರೆ ಅಷ್ಟು ಟೇಸ್ಟಾಗಿ ಬರಲ್ಲ. ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡ ನಂತರ ಇವಾಗ ನಾವು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಇದನ್ನು ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲನೂ ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನೀವು ಕೈಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ ಬರೋ ಹಾಗೆ ತಟ್ಟಿ ಇಟ್ಕೊಳ್ಳಿ. ನಿಮಗೆ ಸಣ್ಣ ಸೈಜ್ ಬೇಕು ಅಂತಿದ್ರೆ ಸಣ್ಣ ಸೈಜಲ್ಲಿ ಮಾಡ್ಕೋಬೋದು, ದೊಡ್ಡ ಸೈಜ್ ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ. ನಂತರ ಇವಾಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಆವಾಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲ ವಡೆನ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ನೀವು ಹಾಕ್ಕೊಳ್ಳುವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರನೇ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಳಿ. ನೋಡ್ಬೋದು ಈಗ ಕೆಲವರು ಡೀಪ್ ಫ್ರೈ ಮಾಡ್ಕೋತಾರೆ, ನಾನಿಲ್ಲಿ ಆ ಥರ ಡೀಪ್ ಫ್ರೈ ಮಾಡ್ಕೋತಾ ಇಲ್ಲ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಮತ್ತೊಂದು ಸೈಡಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಸಲ ಫ್ರೈ ಆಗಬೇಕು, ಅರ್ಧಂಬರ್ಧ ಫ್ರೈ ಆದರೆ ಅಷ್ಟು ಟೇಸ್ಟಾಗಿ ಬರಲ್ಲ. ಇವಾಗ ನೋಡ್ಬೋದು ಲೈಟಲ್ಲಿ ಬ್ರೌನ್ ಆಗ್ತಾ ಬಂದಿದೆ. ಈ ಥರ ಒಂದು ಸೈಡ್ ಬ್ರೌನ್ ಆಗಿ ಬಂದಾದ ನಂತರ ಇದನ್ನು ನಾನು ಇನ್ನೊಂದು ಸೈಡಿಗೆ ಮಗುಚಿ ಹಾಕ್ಕೊಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಬ್ರೌನ್ ಆಗಿ ಬಂದಿದೆ. ಈ ಥರ ಕರೆಕ್ಟಾಗಿ ಎಲ್ಲನೂ ಬ್ರೌನಾಗಿ ಫ್ರೈ ಆಗಬೇಕು. ನಾನಿವಾಗ ಒಂದೊಂದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಸಂಜೆ ಸ್ನ್ಯಾಕ್ಸ್ ಜೊತೆ ಅಥವಾ ಮಾರ್ನಿಂಗ್ ಕೂಡ ಅಷ್ಟೇ ಟೀ ಜೊತೆ ಒಳ್ಳೆ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡ್ಕೊಳ್ಳಿ, ಮನೇಲಿರೋ ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡೇ ಚೆನ್ನಾಗಿ ಮಾಡ್ಕೋಬೋದು. ಇವಾಗ 2 ಸೈಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡುವ. ನೋಡ್ಬೋದು ಇವಾಗ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ, ತುಂಬ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬ್ಲ್ಯಾಕ್ ಆದರೆ ಅಷ್ಟು ಟೇಸ್ಟ್ ಆಗಲ್ಲ. ಇವಾಗ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಮಸಾಲ ವಡೆ ರೆಡಿಯಾಗಿದೆ. ನೀವು ಹೋಟೆಲ್ಗೆ ಹೋಗೋ ಅಗತ್ಯನೇ ಇಲ್ಲ, ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು.
ಇದನ್ನು ನೀವು ಟೀ ಅಥವಾ ಕಾಫಿ ಜೊತೆ ಕೂಡ ತಿನ್ಬೋದು, ಹಾಗೆ ಚಟ್ನಿ ಜೊತೆಯೂ ತಿನ್ಬೋದು.